ಯೋಗ ಯೋಗ್ಯತೆ ಇದ್ದವರಿಗೆ ಆಯುಷ್ಯ ಇರುವುದಿಲ್ಲ. ಇವು ಮೂರೂ ಇದ್ದವರಿಗೆ ಮತಿಭ್ರಮಣೆಯಾಗಿರುತ್ತಾರೆ. ಇದು ಲೋಕದಲ್ಲಿ ಹೇಳಿಕೊಂಡಂತಹ ಮಾತು. ಆದರೆ ನನ್ನ ಪಾಲಿಗೆ ನಾನು ಭಾಗ್ಯವಂತೇಳಿ ಸರಿ. ಈ ಹಿಂದೆ ಪುಲೋಮಾಸುರನ ಮಗಳಾಗಿದ್ದವಳು ನಾನು. ನನಗೆ ನನ್ನ ದೇವರು ಮಾಡಿದಂತಹ ಪುಣ್ಯವೋ ನಾನು ಮಾಡಿದಂತಹ ಪುಣ್ಯವೋ ಗೊತ್ತಿಲ್ಲ. ದೇವೇಂದ್ರನ ಮಡದಿಯಾಗಿ ನಾನು. ಲೋಕದಲ್ಲಿ ಮಾತೊಂದಿದೆಯಲ್ವೇ, ದಾನವ ಪುಲೋಮನು ಧರ್ಮ ಮೀರಿದ ಕಾರಣದಿ ಭಾನುಜನ ಮನೆಗಟ್ಟಿ ನಲವಿನಿಂದಲೇ ಶಚಿಯನ್ನು ವರಿಸಿದ ಇಂದ್ರ ಎನ್ನುವ ಹಾಗೆ ಅಂತಹ ಭಾಗ್ಯವಂತಳೇ ನಾನು ಸರಿ. ಇಂದೀಗ ಸಖೀವೃಂದದೊಡರಿಗೆ ಸೊಗಸಾದಂತಹ ಜೀವನವನ್ನು ನಡೆಸುತ್ತಾ ಈ ನಾಲ್ಕಲೋಕದಲ್ಲಿ ಸುಖವಾಗಿ ನಾನಿದ್ದೇವೆ. ಆದರೆ ಸ್ವರ್ಗಲೋಕಕ್ಕೆ ಆಗಾಗ ದಾನವರ ದಾಳಿ ಆಗುತ್ತಲೇ ಇರ್ತೇವೆ. ಹಾಗಂತ ನಾವು ಹೆದರಿಕೆಯಿಂದ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾರ ದಾಳಿಯಾದರೂ ಕೂಡ ಅದನ್ನು ಎದುರಿಸುವುದು ನಮ್ಮದಾದಂತಹ ಕರ್ತವ್ಯ, ಉಳಿಸಿಕೊಳ್ಳುವುದು ನಮ್ಮದಾದಂತಹ ಕರ್ತವ್ಯವೇ ಸರಿ. ಹಾಗಾಗಿ ದಾನವರ ದಾಳಿಯಾಗಿದೆ ಎಂದು ಎದುರಿಸುವುದಕ್ಕೆ ನನ್ನವರು ಹೋಗಿದ್ದಾರೆ. ನೋಡೋಣ ಇನ್ನೊಬ್ಬರಿಗೆ ಪ್ರವೇಶವಿಲ್ಲ ಅಪ್ಪಳೆ ದಿನ ಇಲ್ಲ. ನನ್ನ ಗಂಡನಲ್ಲದೆ ಮತ್ತೆ ಯಾರು ನನ್ನ ಅಂತಃಪುರಕ್ಕೆ ಪ್ರವೇಶ ಮಾಡುವ ಹಾಗಿದೆ. ಅನ್ಯ ಪುರುಷನವರು ನನ್ನ ಅಂತಃಪುರದಲ್ಲಿ ಇರಬೇಕಾದ ಕಾರಣ ಏನು? ಆಶ್ಚರ್ಯವಾಗಬಹುದು. ಯಾರಿವ, ಎಲ್ಲಿದ್ದವನ್ನ, ಯಾಕೆ ಬಂದ ಅಲ್ಲವೇ? ಈಗಷ್ಟೇ ದೇವೇಂದ್ರನಿಗೂ ನನಗೂ ಮಾರಾಮಾರಿಯಾದಂತಹ ಯುದ್ಧವಾಯಿತು. ಹೌದು, ಆ ಯುದ್ಧದಲ್ಲಿ ಇಂದ್ರನು ಸೋತು ಓಡಿದ. ಅದೆಷ್ಟೋ ಮಂದಿ ನಾರಿಯರ ಮಧ್ಯದಲ್ಲಿ ರಾರಾಗಿಸುತ್ತಿರುವಂತಹ ನಿನ್ನ ಸೊಬಗನ್ನು ನಾನು ಕಂಡೆ. ದೂರದಿಂದಲೇ ಇಚ್ಛಿಸಿದೆ. ನಿನ್ನ ಚೆಲುವಿಕೆಗೆ ನಾನು ಮನಸ್ಸೋತೆ.
ನೀನೆಲ್ಲಿದ್ದೀಯ ಹುಡುಕುತ್ತಾ ಬಂದೆ. ಬಂದರೆ ಈ ಅಂತಃಪುರದ ಬಳಿಯಲ್ಲಿ ನೀನಿದ್ದೆ. ಈ ವನದಲ್ಲಿ ನಿನ್ನದಂತ ಸೌಂದರ್ಯವನ್ನು ಕಂಡು ನಾನು ಮರುಳಾಗಿದ್ದೇನೆ. ಘನ ವಿಕ್ರಮಿ ನಾನಾಗಿದ್ದೇನೆ. ಓ ಹೆಣ್ಣೆ, ಏನು ಯಾರು ನೀನು? ಇಲ್ಲಿಗೂ ನಿನಗೂ ಸಂಬಂಧ ಏನು? ವೀರನಾದಂತ ನನ್ನ ಹತ್ತಿರ ನೀ ಬರುವೆಯಾ? ಹಾಗೆ ಇಲ್ಲ. ಆದ್ರೆ ನೀನಾದ್ರೂ ನೇರವಾಗಿ ಸ್ವರ್ಗಲೋಕಕ್ಕೆ ಆಗಮಿಸಿದ್ದೀಯ. ಬಂದು ನೇರವಾಗಿ ನನ್ನ ಅಂತಃಪುರಕ್ಕೆ ಪ್ರವೇಶವನ್ನು ಮಾಡಿದ್ದೆ. ನಿನ್ನ ಸೊಕ್ಕೆ ಪ್ರವೇಶ ಮಾಡಿದ ಮಾತ್ರವಲ್ಲ, ನಿನ್ನದಾದಂತಹ ಮಾತುಗಳಾದ್ರೂ ಏನು? ನಿನ್ನನ್ನು ನಾನು ಬಂದು ಸೇರಬೇಕು. ನಾನು ಯಾರು ಎನ್ನುವ ಹಾಗೆ ನಿನಗೆ ಅರ್ಥವಾಗಿಲ್ಲ. ಹತ್ತಿರವಾ ನನ್ನ ಮುಖವನ್ನು ನೋಡಿದ ನಿನಗೆ ಪರಿಚಯ ಇಲ್ಲ. ನಿನ್ನ ಮುಖವನ್ನು ನೋಡುವಾಗ ನನಗೆ ಬಹಳ ಸಂತೋಷವಾಯಿತು, ಆನಂದ ತುಂಬಿರನಾಗಿದ್ದೇನೆ. ನೀನು ಯಾರ ಜೊತೆ ಮಾತಾಡ್ತಿದ್ದೆ ಗೊತ್ತೇ ನಿನಗೆ? ಹೆಣ್ಣಿನ ಜೊತೆ. ಹೆಣ್ಣಿನ ಜೊತೆ ಸರಿ, ಈ ಹೆಣ್ಣು ಯಾರು ಎಂಬುದಾಗಿ ನಿನಗೆ ಗೊತ್ತಿದೆಯಾ? ಸ್ವರ್ಗದಲ್ಲಿರುವವಳು. ಸ್ವರ್ಗದಲ್ಲಿರುವವಳಿಗೆ ಇಲ್ಲಿ ಏನು ಅಧಿಕಾರ ಎನ್ನುವ ಹಾಗೆ ಭಾವಿಸಿದ್ಯಾ ನೀನು? ಇಲ್ಲಿರುವವಳೆಲ್ಲ ಬಂದವರಿಗೆ ಭಾವಿಸಿದ್ಯಾ? ಹೋಗದ ವಸ್ತುಗಳು ಅಂತ ನಾನು ಭಾವಿಸಿದವಳು. ಭಾವಿಸಿದ್ದು ತಪ್ಪಾಗಿ ಹೋಯಿತು. ಯಾಕೆ? ಈ ದೇವಲೋಕದ ಅಧಿಪತಿ ಸುರಪಾಲ. ಆ ಸುರಪಾಲನ ಮಡದಿ ಶಚೀದೇವಿ ನನ್ನ ದೇವೇಂದ್ರನಿಗಲ್ಲದೆ ಮತ್ತೊಬ್ಬರನ್ನು ಕಣ್ಣೆತ್ತಿ ಕೂಡ ನೋಡುವವಳು ನಾನಲ್ಲ. ಅಂತಂದ್ರೆ ನಿನ್ನನ್ನು ಸೇರಬೇಕಾ? ಛೀ ಛೂ. ತದ್ರೀತಿಯಲ್ಲಿ ನನಗೆ ನೀನು ಗೋಚರಿಸಿದೆ. ಚಂದ್ರಮನ ಹಾಗೆ ನೀನು. ನಿನ್ನನ್ನು ಹೊಗಳಿಸಿದಷ್ಟು ಸಾಕಿನಿಸುವುದಿಲ್ಲ ನನಗೆ. ಓ ಏಣಾಂಕ ವದನೆ, ಏನು? 3 ಲೋಕದ ವೀರ, 3 ಲೋಕದ ಗಂಡು ನಾನಾಗಿದ್ದೇನೆ. ದೇವೇಂದ್ರ ಅಲ್ಲ. ಇನ್ನು ನಿನಗೆ ನಾನೇ ಗತಿ. ಯಾಕೆ? ನನ್ನ ಹತ್ತಿರಕ್ಕೆ ಬಾ ನೀನು. ಯಾಕಂತಾಗ್ಬೇಕಲ್ಲ? ಇಲ್ಲಿ ಅಧಿಪತಿಯಾದಂತಹ ದೇವೇಂದ್ರ ನಿಲ್ಲುವಲ್ಲ. ಎಲ್ಲಿ ಹೋಗಿದ್ದಾರೆ? ಓಡಿದ್ದಾನೆ ಅವ. ಯಾಕೆ? ಸೋತು ಹೋಗಿದ್ದಾನೆ. ಸೋತು ಹೋದ್ರೆ ಸೋತು ಹೋದ ಮಾತ್ರಕ್ಕೆ ನಾನು ಸಾಧ್ಯವೇ ಇಲ್ಲ.
ಇಲ್ಲಿ ಒಡೆಯ ಸುಲಭಾಲವು ಸೋತು ಹೋಗಿದ್ದಾರೆ. ಸೋತು ಹೋದ ಮಾತ್ರಕ್ಕೆ ಅವರ ಮಡದಿಯಾದಂತಹ ಶಚಿ ನಾನು ನಿನ್ನ ಬಳಿಗೆ ಬರಬೇಕು. ಆಗಬಾರದು ಯಾಕೆ? ಸ್ವಲ್ಪ ಇತಿಹಾಸವನ್ನು ಹಿಂದಕ್ಕೆ ಹೋಗಿ ನೋಡು ಏನಾಗಿದೆ ಎನ್ನುವ. ನನಗೆ ಅದರ ಅಗತ್ಯವೇ ಇಲ್ಲ. ಈ ಹಿಂದೆ ವರ್ತಮಾನ ಕಾಲದಲ್ಲಿ ದೇವೇಂದ್ರ ಇಲ್ಲಿಲ್ಲ, ಈಗ ನಾನು ದೇವೇಂದ್ರ, ನನ್ನ ಸೊತ್ತು ನೀನು. ಯಾವತ್ತು ವಿಚಾರವನ್ನು ಮಾಡುವಾಗ ನಾಲ್ಕನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಯಾವುದು? ಸ್ಮೃತಿ, ಶ್ರುತಿ, ಆಮೇಲೆ ಬುದ್ಧಿ, ಆಮೇಲೆ ಪ್ರಜ್ಞೆ. ಈ ಹಿಂದೆ ಕೇಳಿದ್ದನ್ನು ಯಾರಾದ್ರೂ ಕೇಳಿದ್ದನ್ನಾದ್ರೂ ತಿಳಿದುಕೊಂಡು ವ್ಯವಹರಿಸಬೇಕು. ಇಲ್ಲದಿದ್ರೆ ಸ್ಮೃತಿ ಯಾವುದಾದ್ರೂ ಓದಿ ಆದ್ರೂ ತಿಳಿದುಕೊಳ್ಬೇಕು. ಅದು ಇಲ್ಲ ಪ್ರಜ್ಞೆಯನ್ನಾದ್ರೂ ಬಳಸಬೇಕು. ಇದು ಯಾವುದೂ ಇಲ್ಲ. ಬುದ್ಧಿ ಆಗಾಮಿ ಅಂತ ಹೇಳುತ್ತಾರೆ. ಮುಂದೆ ಏನಾಗುತ್ತದೆ ಎನ್ನುವುದನ್ನು ಯೋಚಿಸಿ ಮುಂದೆ ವ್ಯವಹರಿಸಬೇಕು. ನೀನು ಇದು ಯಾವುದನ್ನು ಯೋಚಿಸಿದ ಮುಂದೆ ನೀನು ಹೀಗೆ ವ್ಯವಹರಿಸುತ್ತಿದ್ದೀಯ ಎನ್ನುವುದಾದ್ರೆ ನಿನಗೆ ಬುದ್ಧಿಯೇ ಇಲ್ಲ ಹೇಳಬೇಕಷ್ಟೇ. ಎಲ್ಲರಂತೆಯೇ ಹುಟ್ಟಿಕೊಂಡವನು ನಾನಲ್ಲ. ಯಾಕೆ? ಎಟ್ಟಮುಖದಿಂದ ಹುಟ್ಟಿಕೊಂಡವನಿದ್ದೇನೆ, ಸಕಲವನ್ನು ತಿಳಿದವನಿದ್ದೇನೆ. ಯಾಕೆ ನೀನು ತಿಳಿದವನ ಹಾಗೆ ಹೀಗೆ ವರ್ತಿಸುತ್ತಿದ್ದೆ? ತಿಳಿಯದವನ ಹಾಗೆ ನಾನು ವರ್ತಿಸುತ್ತಿಲ್ಲ. ಇಲ್ಲಿಯವನಾದಂತಹ ಒಡೆಯ ಯಾವತ್ತೂ ಈ ಸ್ವರ್ಗವನ್ನು ಬಿಟ್ಟು ಹೋಗಿದ್ದಾನೋ, ಆಮೇಲೆ ಸ್ವರ್ಗದಲ್ಲಿರುವಂತಹ ಎಲ್ಲಾ ಸಂಪತ್ತುಗಳು ಕೂಡ ಯಾರು ಗೆದ್ದಿದ್ದಾನೋ ಅವನ ವಶವಾಗಬೇಕಷ್ಟೇ. ಈ ಕ್ಷಣ ಮಾತ್ರಕ್ಕೆ ನೀನೀಗ ಇಲ್ಲಿಗೆ ಒಡೆಯನಾಗಿರಬಹುದು. ಆದ್ರೆ ಒಮ್ಮೆ ನೀನು ಅವಲೋಕಿಸಿ ನೋಡು, ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಬಂದು ಹೋರಾಟವನ್ನು ಮಾಡಿ ಗೆದ್ದರು ಕೂಡ ಕ್ಷಣಿಕ ಮಾತ್ರ. ಯಾಕಂದ್ರೆ ತ್ರಿಮೂರ್ತಿಗಳಿಂದ ಅಪ್ಪಣೆ ಆಗಿದೆ. ಹಿಂದಿನವರದ್ದು ನನಗೆ ಬೇಡ. ಈಗ ಇದ್ದವರಾದಂತಹ ನನ್ನ ಬಗ್ಗೆ ನಾನು ಹೇಳುತ್ತಾ ಇದ್ದೇನೆ. ನೀನು ವಿನಿಮಯದಿಂದ ನಿನ್ನಲ್ಲಿ ಮಾತಾಡುತ್ತಾ ಇದ್ದೇನೆ. ಹೆಣ್ಣೆನ್ನುವಂತಹ ಭಾವನೆಯಿಂದ ಸಲುಗೆಯಿಂದ ಮಾತಾಡುತ್ತಾ ಇದ್ದೇನೆ. ಬರಲಾರೆ ಮರಿಯಾಗಿ ಒಳ್ಳೆದಾಗುವುದಿಲ್ಲ. ಹಕ್ಕಿಯ